ಪಾರ್ಶ್ವ ಟಿವಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭವಾನಿ. ನಾನು ರಮ್ಯಾ. ಇವತ್ತು ರಮ್ಯಾ ಅವರು ಒಂದು ಡಿಫ್ರೆಂಟ್ ಆದ ಒಂದು ಟಾಪಿಕ್ ನ ತಗೊಂಡ್ ಬಂದಿದ್ದಾರೆ. ಅದೇನಂತ ಕೇಳೋಣ, ರಮ್ಯಾ ಅವರು ಎಕ್ಸ್ಪ್ಲೈನ್ ಮಾಡಿ. ಎಸ್ ಭವಾನಿ, ಪುಣೆಯ ಆಲಂದಿಯಲ್ಲಿ ಆಗಸ್ಟ್ 30ರಂದು ಒಂದು ಮದುವೆ ವೈದಿಕ ವಿಧಿವಿಧಾನದ ಜೊತೆ ನಡೀತಾ ಇದೆ. ಇವಾಗ ಅದ್ರಲ್ಲಿ ನಾನು ಟಾಪಿಕ್ ಇಟ್ಕೊಂಡು ಯಾಕೆ ಬಂದಿದ್ದೀನಿ ಅಂದ್ರೆ, ಇಲ್ಲಿ ಮದುವೆ ಆಗ್ತಾ ಇರೋದು ಮಹಿಳಾ ಕಾನ್ಸ್ಟೇಬಲ್ಸ್. ಇಬ್ರು ಮಹಿಳೆಯರೇ ಮದುವೆ ಆಗೋದಿಕ್ಕೆ ಹೊರಟಿದ್ದಾರೆ. ಇದೇ ಇವಾಗಿನ ಬಿಸಿ ಬಿಸಿ ಸುದ್ದಿ. ಓಕೆ, ಇದ್ರ ಬಗ್ಗೆ ಇನ್ನ ಹೆಚ್ಚಿನ ಡೀಟೇಲ್ಸ್ ಗಳು ಏನ್ ಸಿಗ್ತಿದೆ ರಮ್ಯಾ? ಅಂದ್ರೆ ಇವಾಗ ಅವರು ಇಬ್ರು ಮಹಿಳೆಯರೇ ಆಗಿರೋದ್ರಿಂದ ಕಾನೂನಿನ ಪ್ರಕಾರ ತುಂಬಾ ಅದಕ್ಕೆ ಏನು ಮಾಡ್ಬೋದಾ ಮಾಡಬಾರ್ದಾ ಈ ತರ ಮದುವೆ ಅನ್ನೋದ್ ಬಗ್ಗೆ ಎಲ್ಲ ಚರ್ಚೆ ನಡೀತಾ ಇದೆ. ಅದೇ ರೀತಿ ಇವಾಗ ಇಬ್ರು ಮಹಿಳೆಯರೇ ಆಗಿರೋದ್ರಿಂದ ಅವರು ಸಡನ್ ಆಗಿ ಮದುವೆ ಆಗೋದಿಕ್ಕೆ ಹೊರಟಿಲ್ಲ. ಅವ್ರು 2018ರಿಂದಲೇ ಜೊತೆಗೆ ಇದ್ದೋರಂತೆ. ಒಟ್ಟಿಗೆನೆ ಇದ್ದು ಕಾನ್ಸ್ಟೇಬಲ್ ಆಗಿ ಜಾಬಿಗೆ ಸೇರಿ ಒಂದೇ ಕಡೆಯಲ್ಲಿ ಜಾಬ್ಗಿದ್ದು ಒಂದೇ ರೂಮ್ ಅಲ್ಲಿ ಒಟ್ಟಿಗೆ ವಾಸಿಸ್ತಾ ಇದ್ದವರು ಇವಾಗ ಒಬ್ರನ್ನೊಬ್ರು ಪರಸ್ಪರ ಪ್ರೀತಿಸಿ ಮದುವೆ ಆಗ್ಬೇಕು ಅಂತ ಹೊರಟಿದ್ದಾರೆ. ಒಂದು ಮನೆಯಲ್ಲಿ ಒಪ್ಪಿಗೆ ಇದೆ, ಇನ್ನೊಂದು ಮನೆಯಲ್ಲಿ ಒಪ್ಪಿಗೆ ಪಡೆದಿಲ್ಲ ಅವರು. ಇವಾಗ ಏನ್ ಮಾಡ್ತಿದ್ದಾರೆ ಅಂದ್ರೆ, ಅವರು ಅದ್ರಲ್ಲಿ ಒಬ್ರು ಸರ್ಜರಿ ಮಾಡ್ಕೊಂಡು ಲಿಂಗ ಬದಲಾವಣೆ ಮಾಡಿ ಆಮೇಲೆ ಮದ್ವೆ ಆಗ್ಬೇಕು ಅಂತ ಹೊರಟಿದ್ದಾರೆ. ಆಕ್ಚುಲಿ ಇದು ತಪ್ಪಂತಾನು ಹೇಳಕ್ಕಾಗಲ್ಲ. ಬಿಕಾಸ್ ಇದು ಕೆಲವರು ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಇಂದಾನು ಈ ತರದೆಲ್ಲ ಒಂದು ಪ್ರಾಬ್ಲಮ್ ಗಳಾಗುತ್ತೆ. ಅಂಡ್ ಅವ್ರವ್ರ ಫೀಲಿಂಗ್ಸ್, ಇದು ಆಕ್ಚುಲಿ ಸ್ಟಾರ್ಟಿಂಗ್ 2001 ಅಲ್ಲೇ ಇದನ್ನ ನಾವು ಜಾರಿಗೊಳಿಸಿದೀವಿ ಸರ್ಕಾರದಿಂದ. ಯಾರ್ಯಾರೆಲ್ಲ ಈ ತರ ಮದ್ವೆ ಮಾಡ್ಕೋಬೇಕಂತಿದಾರೋ ಅವ್ರು ಮಾಡ್ಕೋಬಹುದಾಗಿತ್ತು. ಆಕ್ಚುಲಿ ಸ್ಟಾರ್ಟಿಂಗ್ ಲವ್ ಮ್ಯಾರೇಜ್ ಅಂತಂದ್ರೇನೆ ಹೆದರ್ಕೊಂತ ಇದ್ರು. ಅಯ್ಯೋ ಲವ್ ಮ್ಯಾರೇಜ್ ಆಗ್ತಾರೆ, ಹೇಗಿರ್ತಾರೆ, ಹೇಗೆ ಏನು ಅಂತ. ಈಗ ಇತ್ತೀಚೆಗೆ ಇದು ಒಂದು ತುಂಬಾ ಟ್ರೆಂಡ್ ಆಗ್ತಾ ಇದೆ. ಆಕ್ಚುಲಿ ಎಲ್ಲಾ ಕಡೆ ಹುಡುಗಿ ಆಗೋದು, ಹುಡುಗ ಆಗೋದು, ಹುಡುಗಿ ಹುಡುಗಾಗಿ ಚೇಂಜ್ ಆಗಿ ಆಗೋದು, ಈ ತರ ಆಗ್ತಾ ಇರೋದ್ರಿಂದ ಇನ್ನೊಂದ್ ಏನ್ ತಮಾಷೆ ಆಗ್ತಿದೆ ಅಂತಂದ್ರೆ, ನಿಜವಾಗ್ಲೂ ಪಾಪ ಗಂಡ್ ಮಕ್ಳಿಗೆ ಹೆಣ್ಮಕ್ಳುಗಳೇ ಸಿಗ್ತಾ ಇಲ್ಲ. ಈವನ್ ಹೆಣ್ಮಕ್ಳಿಗೆ ಒಬ್ಬ ಯಾರ್ ಮದ್ವೆ ಆಗ್ಬೇಕಂತಿದಾರೋ ಹುಡುಗ ಆಗಿದ್ರೆ ಸಾಕು ಅಂತ ಅನ್ಬಿಟ್ಟು ಅನ್ಕೊಂತಾ ಇದಾರೆ. ಆ ರೀತಿ ಇದು ಬಂದ್ಬಿಟ್ಟಿದೆ ಇದು. ಇವಾಗ ಇದ್ರ ಬಗ್ಗೆ ಯಾವ ತರ ಚರ್ಚೆ ಮಾಡ್ತಾ ಇದ್ದಾರೆ ಅಂದ್ರೆ, ಅವ್ರು ಏಜ್ ಆಗಿದೆ, ಅವರಿಗೆ 18+ ಇಬ್ರು. ಅವರ ಹಕ್ಕು ಇದೆ, ಯಾವ ನಿರ್ಧಾರ ತಗೋಬೇಕು ಅನ್ನೋ ಹಕ್ಕು ಅವರಿಗೆ ಇದೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಈ ತರ ಒಂದು ನಿರ್ಧಾರ ತಗೊಳ್ಳೋ ಮುಂಚೆ ಮನೆಯವ್ರ ಬಗ್ಗೆನೂ ಯೋಚನೆ ಮಾಡ್ಬೇಕಾಗುತ್ತೆ. ಅವ್ರು ಎಲ್ಲೋ ಇರ್ತಾರೆ, ದೂರದಲ್ಲೆಲ್ಲೋ ಕೆಲ್ಸಕ್ಕಿದ್ದಾರೆ, ಮದುವೆ ಆಗಿ ಅಲ್ಲಿರ್ತಾರೆ. ಇಲ್ಲಿ ಸಮಾಜದಲ್ಲಿ ಎಲ್ರೂ ಮುಂದೆ ಬಂದು ಮಾತಾಡ್ಬೇಕಾಗಿರೋದು ಅವ್ರ ಮನೆಯವರು. ಅವ್ರ ಬಗ್ಗೆನೂ ಒಮ್ಮೆ ಯೋಚನೆ ಮಾಡ್ಬೇಕಾಗಿರೋ ಅಗತ್ಯನೂ ಇದೆ. ಯಾಕಂದ್ರೆ ನನ್ ಮಗಳು ಎಲ್ಲೋ ಚೆನ್ನಾಗಿದ್ದಾಳೆ ಅಂತ ಅನ್ಕೊಂಡಿದ್ದವರಿಗೆ ಸಡನ್ ಆಗಿ ಈ ತರದೊಂದು ವಿಷಯದ ಕಿವಿಗ್ ಬಿದ್ದಾಗ ಅವ್ರ ಬಗ್ಗೆನೂ ಯೋಚನೆ ಮಾಡ್ಬೇಕಾಗುತ್ತೆ. ಹೌದು, ಅಫ್ಕೋರ್ಸ್ ಆಗತ್ತೆ. ಬಟ್ ಅಂದ್ರೆ ಇವಾಗ ವೈಯಕ್ತಿಕವಾಗಿ ಅವರಿಬ್ರೆ ಇದ್ರ ಬಗ್ಗೆ ನಿರ್ಧಾರ ತಗೊಂಡು ಏನೋ ಒಂದ್ ಮಾಡಕ್ ಹೊರಟಿದ್ದಾರೆ ಅಂತಂದ್ರೆ, ಯೂಶಲಿ ಅಫ್ಕೋರ್ಸ್ ಇವಾಗ ಅವ್ರ ಪರ್ಸನಲ್ ವಿಷಯನೂ ನಾವ್ ಇದ್ ಮಾಡೋದಕ್ ಆಗಲ್ಲ ಅಲ್ವಾ? ಬಿಕಾಸ್ ಅವ್ರಿಗೆ ಏನೇನ್ ಫೀಲಿಂಗ್ಸ್ ಇರುತ್ತೋ ಏನೇನಿರುತ್ತೋ ಅದನ್ನ ನಾವ್ ಯಾರು ತಡೆಯೋದಕ್ ಆಗಲ್ಲ. ಆಬ್ವಿಯಸ್ಲಿ ಈ ತರ ಕೇಳಿದಾಗ ಎಂತ ಪೇರೆಂಟ್ಸ್ ಆಗ್ಲಿ ನಿಜವಾಗ್ಲೂ ಅವ್ರಿಗೆ ಹಾರ್ಟ್ ಬ್ರೇಕ್ ಆಗುತ್ತೆ. ಅಯ್ಯೋ ಹಿಂಗಾಗೋಯ್ತಲ್ಲ ಹೆಂಗೆ ಅಂತ ಒಪ್ಪಿಗೆ ಇಲ್ಲ. ಬಟ್ ಆದ್ರೆ ಇವ್ರ ವಿಷಯದಲ್ಲಿ ಹೇಗೆ ಅಂತ, ಈ ತರದೆಲ್ಲ ವಿದೇಶದಲ್ಲಿ ನಡೀತಾ ಇತ್ತು ಮೊದ್ಲು. ಈ ತರದೆಲ್ಲ ವಿದೇಶದಲ್ಲಿ ನಡೀತಾ ಇತ್ತು. ಅವ್ರನ್ನ ನೋಡಿ ನಮ್ ದೇಶದವರು ಇವಾಗ ಅವ್ರನ್ನ ಫಾಲೋ ಮಾಡ್ತಾ ಇದ್ದಾರ. ಯಾಕಂದ್ರೆ ನಮ್ದು ಸುಸಂಸ್ಕೃತವಾದ ಭಾರತ ಅಂತ ಹೇಳ್ತಾರೆ. ಒಳ್ಳೆ ಸಂಸ್ಕೃತಿಯುತವಾಗಿ ಬಂದಿರುವಂತಹ ಕಲ್ಚರ್ ಅನ್ನು ಹೊಂದಿರುವಂತದ್ದು, ಎಲ್ಲಾ ಆಚಾರಗಳನ್ನೆಲ್ಲ ಅನುಸರಿಸಿಕೊಂಡು ಬಂದಿರೋರು ನಮ್ ಭಾರತೀಯರು. ಆದ್ರೆ ಇಲ್ಲೂ ಕೂಡ ಪಾಶ್ಚಿಮಾತ್ಯರ ಬದುಕಿಗೆ ಅವರು ಮಾರು ಹೋಗ್ತಾ ಇರೋದನ್ನ ನೋಡಿದ್ರೆ ಎಲ್ಲಿಗೆ ಹೋಗ್ತಿದೆ ನಮ್ಮ ದೇಶ ಅನ್ನೋ ಬಗ್ಗೆನೂ ಚರ್ಚೆ ಬರ್ತಾ ಇದೆ. ಎಕ್ಸಾಕ್ಟ್ಲಿ, ಒಳ್ಳೆ ಪಾಯಿಂಟ್ ಹೇಳಿದ್ರಿ. ಆಕ್ಚುಲಿ ಬರೀ ಒಂದೇ ವಿಷಯದಲ್ಲ, ತುಂಬಾ ವಿಷಯದಲ್ಲಿ ಇದು ಹಿಂಗೆ ಆಗ್ತಾ ಇದೆ. ಎಷ್ಟೊಂದ್ ಜನ ಫಾರಿನ್ ಕಂಟ್ರೀಸ್ ಗಳನ್ನೆಲ್ಲ ನೋಡ್ಬಿಟ್ಟು ಅದಕ್ಕೆ ಮಾರಿ ಹೋಗಿ ಅದನ್ನ ಅದ್ರ ಮೇಲೆ ಒಲವಾಗಿ ಅವ್ರ ಕಲ್ಚರ್ ಗಳನ್ನ ಫಾಲೋ ಮಾಡೋದ್ರಲ್ಲಿ ತುಂಬಾ ಇದೆ. ಮತ್ತೆ ಇವರಿಬ್ರು ಕಾನ್ಸ್ಟೇಬಲ್ ಆಗಿರೋದ್ರಿಂದ ಇಬ್ರು ಒಂದೇ ಜಾಗದಲ್ಲಿ ಕೆಲಸ ಮಾಡ್ತಿದ್ರು ಅನ್ನೋದು ತಿಳಿದ್ ಬಂದಿದೆ. ಮೇ ಬಿ ಅವ್ರಿಗೆ ಆ ಒಂದ್ ಜಾಗದಲ್ಲಿ ಅವ್ರಿಬ್ರಿಗೆ ಲೈಕ್ ಹುಡುಗಿಗೆ ಯಾವ ರೀತಿ ಒಂದು ಕ್ರಶ್ ಆಗುತ್ತೆ, ಲವ್ ಆಗುತ್ತೆ, ಅದೇ ತರ ಫೀಲಿಂಗ್ಸ್ ಆಗಿರೋದ ಹೇಗೆ? ಹೌದು. ಅಂದ್ರೆ ಅವರು 2018 ಯಾವಾಗ ಅವರು ಕಾನ್ಸ್ಟೇಬಲ್ ಎಕ್ಸಾಮ್ ಬರೆಯೋದಿಕ್ಕೆ ಹೋದ್ರು, ಅವಾಗಿಂದನೂ ಒಟ್ಟಿಗೆ ಜೊತೆಯಾಗಿ ಇದ್ದು ಒಂದೇ ರೂಮಲ್ಲೇ ಇದ್ದು ಕೆಲ್ಸಕ್ಕೆ ಹೋಗ್ತಾ ಇದ್ದವ್ರು. ಅವ್ರು ಅವಾಗಿಂದಲೇ ಪ್ರೀತಿಸ್ತಾ ಇದ್ರ? ಇವಾಗ ಸದ್ಯಕ್ಕೆ ಮದ್ವೆ ಯಾವಾಗ ಆ ಟೈಮಲ್ಲಿ ಅದನ್ನ ಆಚೆ ತಂದ್ರ? ಇಲ್ಲ ಮೊದ್ಲಿಂದ ಇವಾಗಷ್ಟೇ ಆ ಬಗ್ಗೆ ಅವ್ರಿಗೆ ಒಲವು ಬಂದಿದ್ಯಾ? ಆ ಬಗ್ಗೆ ಮಾಹಿತಿ ಇಲ್ಲ. ಆದ್ರೆ ಇವಾಗ ಅವ್ರು ಸದ್ಯಕ್ಕೆ ಮದ್ವೆ ಆಗ್ಬೇಕು, ಯಾರು ಏನೇ ಹೇಳಿದ್ರು ನಾವು ಮದ್ವೆ ಆಗ್ತೀವಿ ಅಂತ ದೃಢ ನಿರ್ಧಾರ ಮಾಡಿ ಸರ್ಜರಿ ಮಾಡೋದಿಕ್ಕೆ ಕೂಡ ಹೊರಟಿರೋ ಅಂತದ್ದು. ಇಬ್ರಲ್ಲಿ ಒಬ್ರು ಸರ್ಜರಿ ಮಾಡೋರು ರೆಡಿ ಇದಾರೆ ಆಲ್ರೆಡಿ ಇವಾಗ. ಈಗ ನಮ್ಮಲ್ಲಿ ಬರ್ತಿರೋ ಇನ್ನೊಂದು ಪ್ರಶ್ನೆ ಏನಂದ್ರೆ, ಪ್ರೀತಿಗೆ ಲಿಂಗದ ಗಡಿ ಬೇಕಾ? ಯಾಕಂದ್ರೆ ಇವಾಗ ಮೊದ್ಲೆಲ್ಲ ಹೇಗಿತ್ತಂದ್ರೆ, ಇವಾಗ ವಿವಾಹ ಅಂದ್ರೆ ನಮ್ಮ ವಂಶ ಬೆಳಿಬೇಕು, ಆ ರೀತಿಯಲ್ಲಿ ಒಂದು ವಂಶೋದ್ಧಾರ ಬೇಕು, ವಂಶ ಬೆಳಿಬೇಕು, ಅವರಿಬ್ರು ಮದ್ವೆಗೆ ಒಂದು ಮಗು ಆಗ್ಬೇಕು, ಆ ರೀತಿಯಾಗಿನೇ ಒಂದು ಮದುವೆ ಅನ್ನೋ ಕಾನ್ಸೆಪ್ಟ್ ಬಂದಿರೋದೇ ಅದಕ್ಕಾಗಿ. ಒಬ್ಬ ವ್ಯಕ್ತಿಗೆ ಒಂದು ಹೆಣ್ಣಿಗೆ ಒಂದು ಗಂಡು ಬೇಕು ಅನ್ನೋ ರೀತಿಯಲ್ಲೇ ಆಗಿರೋದು.
ಆದ್ರೆ ಇವಾಗ ಹೆಣ್ಣು ಹೆಣ್ಣು ಮದ್ವೆ ಆಗೋದು, ಗಂಡು ಗಂಡು ಮದ್ವೆ ಆಗೋದು ತುಂಬಾ ಜಾಸ್ತಿ ಆಗ್ತಾ ಇದೆ. ಆಕ್ಚುಲಿ ಆಗ್ತಿದೆ, ಬಟ್ ಇವಾಗ ಮುಂಚೆನೆ ಇವಾಗ ಏನ್ ಆಪರೇಷನ್ ಏನಿದೆ, ಅದು ಸರ್ಜರಿ ಏನಿದೆ ಅದನ್ನ ಮಾಡಿಸ್ಕೊಂಡ್ ಮಾಡೋದ್ರಿಂದ ಯೂಶಲಿ ಇವ್ರಿಗೂ ಬೇಬಿಗಳಾಗೋ ಚಾನ್ಸಸ್ ಗಳಿದೆ ಅನ್ನೋದು ಕೂಡ ಇದೆ. ಮೇ ಬಿ ಆಗಬಹುದು ಅಂತ ಹೇಳಕ್ ಪಟ್ಟಿದೆ. ಅಂದ್ರೆ ಇವಾಗ IVF ಅದು ಇದು ಅಂತ ಬಂದಿರೋದ್ರಿಂದ ಅವರು ಸಂಸಾರ ಬೆಳೆಯೋದು ಅವರಿಂದ ಅಂತ ಅಲ್ಲದೆ ಇದ್ರು ಓಕೆ, ಆತರ ಒಂದು ಆಪ್ಷನ್ ಅಂತೂ ಖಂಡಿತವಾಗಿಯೂ ಇದೆ, ಖಂಡಿತ ಇದೆ. ಆದ್ರೆ ನಮ್ಮ ಹಿಂದಿನಿಂದ ಬಂದಿರೋದು ಹೇಗಂದ್ರೆ ಒಂದು ಗಂಡಿಗೆ ಒಂದು ಹೆಣ್ಣು, ಇಬ್ರು ಮನೆಯವ್ರು ನೋಡಿ ಮದ್ವೆ ಮಾಡೋದು, ಅದೊಂದು ಬಂದಿರುವಂತಹ ಪದ್ಧತಿ ನಮ್ಮ ಇಂಡಿಯಾದಲ್ಲಿ ಬಂದಿರುವಂತ. ಬೇರೆ ದೇಶದಲ್ಲಿ ಅದಿಲ್ಲ ಅಂದ್ರೂ ಅದೇ ಇವಾಗ ನಮ್ಮ ದೇಶದಲ್ಲಿ ನಮ್ಮ ದೇಶ ಸಂಸ್ಕೃತಿಗೆ ಅಂತಾನೆ ಒಂದು ಒಲವು ಜಾಸ್ತಿ ಇರುವಂತಹ ಒಂದು ದೇಶ. ಇವಾಗ ನಮ್ಮ ದೇಶದಲ್ಲೂ ಈ ತರ ವಿದೇಶದಂತೆ ನಡೀತಾ ಇರೋದು ತುಂಬಾ ನೋವಿನಂತಹ ಸಂಗತಿ. ಆಕ್ಚುಲಿ ಇತ್ತೀಚೆಗೆ ನಾವು ನೋಡ್ತಿರೋಂತೆ ಈಗ ಕೆಲವರು ಹುಡುಗರುಗಳು ಲಾಯಲ್ ಆಗಿ ಇಲ್ದಿರೋದಕ್ ಕಾರಣದಿಂದನೂ ಈ ತರ ಹುಡುಗಿ ಅವರಿಬ್ರು ಮತ್ತೆ ಅಂಡರ್ಸ್ಟ್ಯಾಂಡಿಂಗ್ ಬಂದು ಮಾಡ್ಕೊಂತಿರ್ಬೋದು. ಬಿಕಾಸ್ ನಾವು ತುಂಬಾ ನೋಡ್ತಿರೋ ಹಂಗೆ ತುಂಬಾ ಕೇಸಸ್ ಗಳು ಆಕ್ಚುಲಿ ಬರ್ತಿದೆ. ಹುಡುಗಿನ ಕೊಲೆ ಮಾಡ್ಬಿಡೋದು, ಇನ್ನೊಂದು ಹುಡುಗಿ ಜೊತೆ ಅಫೇರ್ ಇಟ್ಕೊಳ್ಳೋದು, ಈ ತರದೆಲ್ಲ ಇರೋದ್ರಿಂದ ಹೆಣ್ಮಕ್ಳಿಗೆ ಅದು ತುಂಬಾ ಗೊಂದಲ ಆಗಿ ಲೈಕ್ ಅವ್ರ ಜೊತೆ ಇದ್ರೆ ನಮಗೂ ಇದೇ ತರ ಪ್ರಾಬ್ಲಮ್ಸ್ ಗಳು ಬರ್ಬೋದೇನೋ ಒಂದು ಇಂಟೆನ್ಷನ್ ಇಂದ ಯೂಶಲಿ ಅವರು ಈ ತರ ನಾವುಗಳೇ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಇರ್ಬೋದು ಅನ್ನೋದನ್ನು ಇರ್ಬೋದು ಆಕ್ಚುಲಿ ಅಲ್ವಾ. ಇದ್ರ ಬಗ್ಗೆ ಕೊನೆಯದಾಗಿ ಚರ್ಚೆ ಆಗ್ತಿರೋದು ಏನು ಅಂದ್ರೆ, ಇಬ್ರು ಏಜ್ ಆಗಿರೋರೆ, ಇಬ್ರು ವಯಸ್ಕರು ತಮ್ಮ ಜೀವನದ ಬಗ್ಗೆ ಒಂದು ನಿರ್ಧಾರ ತಗೊಳ್ತಾ ಇರುವಾಗ ಅವರ ನಿರ್ಧಾರ ಮುಖ್ಯನಾ ಅಥವಾ ಸಮಾಜದ ಗೌರವ ಮುಖ್ಯನಾ ಅನ್ನೋದು ಇವಾಗ ಮುಖ್ಯ ಚರ್ಚೆಯಾಗಿ ಇರುವಂತ. ಓಕೆ, ಆಕ್ಚುಲಿ ಬರೀ ಒಂದೇ ಅಲ್ಲ, ತುಂಬಾ ಈ ತರ ಕೇಸಸ್ ಗಳು ತುಂಬಾ ನಡೆದೋಗ್ಬಿಟ್ಟಿದೆ. ಬಟ್ ನೋಡೋಣ ಇವ್ರ ಕೇಸಲ್ಲಿ ಏನಾಗುತ್ತೆ, ಮತ್ತೆ ಅವ್ರ ಪೇರೆಂಟ್ಸ್ ಗಳು ಯಾವ ತರ ರಿಯಾಕ್ಟ್ ಮಾಡ್ತಾರೆ, ಅವ್ರನ್ನ ಅಕ್ಸೆಪ್ಟ್ ಮಾಡ್ತಾರಾ ಇಲ್ವಾ ಅನ್ನೋದ್ರ ಬಗ್ಗೆ ಇನ್ನ ಹೆಚ್ಚಿನ ಡೀಟೇಲ್ಸ್ ಗಳನ್ನ ನಾವು ನಿಮ್ನ ಕೊಡ್ತಾ ಹೋಗ್ತೀವಿ. ಸೊ ಇಲ್ಲಿ ಈ ಕಾರ್ಯಕ್ರಮನ ಮುಗಿಸ್ತಾ ಇದೀವಿ. ವೀಕ್ಷಕರು, ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸಪ್ತಶ್ವ ಟಿವಿ.